ಅಟ್ಲೀಸ್ಟ್ ನನಗಾದರೂ ಹೇಳಿದರೆ ನಾನಾದರೂ ಏನೋ ಅಡ್ಜಸ್ಟ್ ಮಾಡ್ತಾಯಿದ್ದೆ. ಇತ್ಲಾಗ ಅದು ಇಲ್ಲ ಇವರು ಇಲ್ಲ ಅನ್ನಂಗೆ ಆಗೋಯ್ತು. ಇದ್ರೊಳಗಡೆ ಓಡಾಡೋಕ್ಕೆ ಜಾಗನೇ ಇಲ್ಲ ಗುರು. ಇದು ಆಚೆ ಬರೋದಂಗೆ ಹೊರಗಡೆ ಹೋಗೋದಂಗೆ ಅಂತಲೇ ಗೊತ್ತಿಲ್ಲ. ಇಲ್ಲೆಲ್ಲಿದ್ದಾರಪ್ಪ ಗೊತ್ತಿಲ್ಲ. ಈಗ ನೋಡಿ ಗಾಡಿ ಆಲ್ರೆಡಿ ಸ್ವಲ್ಪ ಹೊಡೆದಿರೋದಕ್ಕೆ ಕುಂತೈತೆ. ಈಗ 60 ವೀಲ್ ಗಾಡಿ ಬಂತು. ಇವಾಗ ಬಂದ್ಬಿಟ್ಟು ನೋಡಲೆ 3 ತಿಂಗಳು ಬಿಡ್ತಾನಂಗೆ ಆಡ್ತಾವನೆ. ಗಾಡಿ ತೆಗಿ ಇಲ್ಲಿ ಪಕ್ಕಕ್ಕೆ ಹಾಕ್ತೀನಿ ಆ ಡೋರ್ ಹತ್ರ ಅಂತ. ಇದೇನೋ ಸ್ಟೇರಿಂಗ್ ಆಯಿಲೆಲ್ಲ ಲೀಕೇಜ್ ಆಗ್ತಾಯಿತ್ತಲ್ಲಪ್ಪ, ಇದೇನಪ್ಪ ಹೊಸ್ದಾಗಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡ್ದಂಗೆ ಬೆಂಗಳೂರಿಗೆ ಬಂದು ಇಲ್ಲಿ ಸೈಟ್ ಹತ್ರ ಬಂದಿದ್ದೆ, ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬಂದು ಕನ್ಫರ್ಮಾ ಇಲ್ವಾ ಅಂತ ನೋಡಿಬಿಟ್ಟು ಒಳಗಡೆ ನೋಡೋಣ ಅಂದ್ಬಿಟ್ಟು ಅಲ್ಲಿಗೆ ಎಂಡ್ ಮಾಡಿದ್ದೆ. ಇವಾಗ ಅವತ್ತಿನ ನೆಕ್ಸ್ಟ್ ಡೇ ಏನೇನಾಗುತ್ತೆ ಅಂದ್ಬಿಟ್ಟು ವೀಡಿಯೋದಲ್ಲಿ ನೋಡೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಆ ಗಾಡಿ ಇವಾಗ ಬಂದಿರೋದು ಬೆಳಗಿನ ಜಾವ. ಅಲ್ಲಿ ಮುಂದೆ ಇನ್ನೊಂದು ಗೇಟ್ ಐತಂತೆ, ಸೆಕೆಂಡ್ ಗೇಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಹೋಗು ಅಂತ ಹೇಳವ್ರೆ. ಸೆಕ್ಯೂರಿಟಿ ಬೆಳಗಿನ ಬಂದು ಬಿಲ್ ಇಸ್ಕೊಂಡು ಹೋಗಿ ಎಲ್ಲ ಎಂಟ್ರಿ ಮಾಡಿಸ್ಬಿಟ್ಟು ತಗೊಂಬಂದೆಲ್ಲ ಮತ್ತು ವಾಪಸ್ ಚೀಟಿ ಕೊಟ್ಬಿಟ್ಟು ಅಲ್ಲೂ ಹೋಗಿ ಕೇಳವ್ರೆ. ಅದು ಯಾವ ಸಿಮೆಂಟ್ ಅಂತ ಗೊತ್ತಿಲ್ಲ. ಅದು ಒಟ್ಟಿನಲ್ಲಿ ಬಂದು ನಿಂತಿದೆ ಗಾಡಿ. ಇವೆಲ್ಲ ಫ್ಲಾಟ್ಸ್ಗಳು ಇನ್ನೂ ರೆಡಿ ಆಗ್ತಾಯಿದೆ ಒಳಗಡೆ ಎಲ್ಲ. ನಾವೆಲ್ಲ ಜನಗಳಿಗೆಲ್ಲ ಇನ್ನೂ ಕೊಟ್ಟಿಲ್ಲ, ಇವೆಲ್ಲ ಇನ್ನೂ ಸೇಲ್ ಮಾಡಿಲ್ಲ ಫ್ಲ್ಯಾಟ್ಗಳು. ಹೋಗೋಣ ಬರ್ರಿ, ಅಲ್ಲಿ ಹೋಗಿ ಒಳಗಡೆ ಸೈಟ್ ಹತ್ರ ಹಾಕೋಣ, ಆಮೇಲೆ ನೋಡೋಣ. ಹೋಗ್ತಾ ಇದ್ದೀನಿ ಸೈಟ್ ಒಳಗಡೆ. ಗೇಟ್ ಓಪನ್ ಮಾಡಿಸ್ಕೊಂಡು ಎಲ್ಲ ಫ್ಲಾಟ್ಸ್ಗಳೆಲ್ಲ ರೆಡಿ ಆಗ್ತಾ ಇದ್ದಾವೆ. ಏನೋ ಈ ಥರದ್ದು ಇನ್ನೊಂದು ಲಾಸ್ಟಲ್ಲಿ ಐತಂತಪ್ಪ ಅಲ್ಲಿಂತ ಹೇಳವನೆ. ಹೋಗೋಣ. ರೋಡ್ ನೋಡಿದ್ರೆ ಫುಲ್ ಆಫ್ ರೋಡು. ಎತ್ತೆತ್ತು ಮಲಗಿಸುತ್ತೆ ಗಾಡಿನ. ಅಯ್ಯೋ ಯಾಕಂದ್ರೆ ಬೇಗ ಕಡಿಮೆ ಆಗ್ಬಿಡುತ್ತೆ ಈ ರೋಡಲ್ಲಿ. ಗಾಡಿನ ಅಲ್ಲಿ ಪಾರ್ಕ್ ಮಾಡಿದವನು ಎಳ್ಳೀರು ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ. ಏನೋ ಲೇಬರ್ ಏನೋ ಕಳಿಸ್ತೀವಿ ಅಂತ ಹೇಳವ್ರೆ. ಹಂಗಾಗ್ಬಿಟ್ಟು ಟೈಮ್ ಇತ್ತಲ್ಲ, ಟಿಫನ್ ಬದಲು ಎಳ್ಳೀರು ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಸ್ನೇಹಿತರೆ 3:30 ಆಗೋಯ್ತು. ಲೇಬರ್ ಇವತ್ತು ಕೈ ಎತ್ಬಿಟ್ರು. ಇವರು ಕಳಿಸ್ತೀನಿ ಅಂತ ಹೇಳಿದರು. ಆಮೇಲೆ ನೋಡಿದ್ರೆ ಲೇಬರ್ಗಳು ನಂಬರ್ ಕೊಟ್ಟರು. ಬರ್ತಾಯಿದ್ದೀವಿ ಅಂದ್ಬಿಟ್ಟು ಹಂಗೆ ಕಾಗಿ ಏರಿಸ್ಕೊಂಡು ಟೈಮ್ ವೇಸ್ಟ್ ಮಾಡಾಕ್ಬಿಟ್ರು. ಅಟ್ಲೀಸ್ಟು ಹೇಳಿದರೆ ನಾನು ಯಾರು ಒಂದ್ಸಲ ಕೇಳಿದ್ದೆ ಲೇಬರ್ನು, ಅವ್ರು ಬರ್ತೀವಿ ಅಂತ ಹೇಳಿದ್ರು. ಅವ್ರಿಗಾದ್ರೂ ನಾನು ಕನ್ಫರ್ಮ್ ಮಾಡಿಬಿಡ್ತಾಯಿದ್ದೆ. ಇತ್ಲಾಗ ಅವರು ಇಲ್ಲ ಇವರು ಇಲ್ಲ ಅನ್ನಂಗೆ ಆಯಿತು. ಒಳ್ಳೆ ರಾಮಾಯಣ ಆಯ್ತು ಇವತ್ತು. ನೋಡೋಣ ಸಂಜೆ ಇಲ್ಲೇವ್ರಿಗೊಬ್ರನ್ನ ಕೇಳಿದ್ದೀನಿ, ಬರ್ತೀನಿ ಅಂತ ಹೇಳವ್ರೆ. ಹಿಂಗಾಗ್ಬಿಟ್ಟು ಸ್ನೇಹಿತರೆ, ಅಟ್ಲೀಸ್ಟ್ ನನಗಾದರೂ ಹೇಳಿದರೆ ನಾನಾದರೂ ಏನೋ ಅಡ್ಜಸ್ಟ್ ಮಾಡ್ತಾಯಿದ್ದೆ. ಇತ್ಲಾಗ ಅದು ಇಲ್ಲ ಇವರು ಇಲ್ಲ ಅನ್ನಂಗೆ ಆಗೋಯ್ತು. ನೋಡೋಣ. ಇಲ್ಲಿ ಸೆಕ್ಯೂರಿಟಿ ಕೇಳಿ ಇಲ್ಲೇವ್ರನ್ನ ಒಬ್ಬರನ್ನ ಸ್ಟೋರ್ ರೂಮಲ್ಲಿ ವಿಚಾರಿಸ್ದೆ. ಇವರು ಇಲ್ಲೇ ಕೆಲಸಗಳೆಲ್ಲ ಮುಗಿದ್ಮೇಲೆ ಸಂಜೆ 6 ಗಂಟೆ ಮೇಲೆ ಲೇಬರ್ ಫ್ರೀ ಆಗ್ಬೋದು, ಅವಾಗ ಬೇಕಾದ್ರೆ ಮಾತಾಡ್ಕೊಂಡು ನಂಬರ್ ಕೊಡ್ತೀನಿ ಅಂದರು. ಮಾತಾಡಿದೆ. ಸಂಜೆ ಮೇಲೆ ಬರ್ತೀವಿ ಅಂತ ಹೇಳವ್ರೆ. ಅಕಸ್ಮಾತ್ ಇವರು ಬರಲಿಲ್ಲ ಅಂದರೆ ನಾಳೆ ಏನು ಅವರು ಕಂಪ್ನಿ ಕಡೆಯವ್ರು ನಂಬರ್ ಕೊಟ್ಟಿದ್ರು, ಅವರೇನೇ ನಾಳೆ ಬೆಳಗ್ಗೆ ಬಂದು ಖಾಲಿ ಮಾಡ್ತಾರೆ. ಸುಮಾರು 4-5 ಬ್ಯಾಚು ರೆಡಿ ಅವ್ರು. ನಾಳೆ ಆದರೆ ಏನು ಟೆನ್ಷನ್ ಇಲ್ಲ. ಇವತ್ತು ಖಾಲಿ ಆಗಿದ್ರೆ ನನಗೆ ಸ್ವಲ್ಪ ಬೆಟರ್ ಇರ್ತಿತ್ತು. ನೋಡೋಣ. ಆಲ್ರೆಡಿ ಒಂದು ಸಲ ಮಳೆ ಕೂಡ ಬಂದು ಹೋಯ್ತು. 3:45 ಆಗೈತೆ. ಊಟ ಮಾಡ್ಕೊಂಬರಂಬರಿ ನೋಡೋಣ. ಊಟ ಮಾಡಿಲ್ಲ. ಮೇಲ್ಗಡೆನೇ ಇದು ಸ್ಟ್ರೈಟ್ ಐತೆ ನೋಡ್ರಿ, ಅದು ಊಟ ಮಾಡ್ಕೊಂಬರೋಣ ಅಂತ ಓದ್ತಾ ಇದ್ದೀನಿ ನಡ್ಕೊಂಡು. ಮಳೆ ವೆದರ್ ಇರೋದ್ರಿಂದ ರೋಡ್ಗಳು ನೋಡಿ, ಈ ಮರ ಇದು ರೋಡು ಮಳೆ ಬರ್ತಿರೋದಕ್ಕೂ ಅದಕ್ಕೂ ಏನು ಸಖತ್ತಾಗಿ ಕಾಣ್ತೈತೆ. ಇದ್ರೊಳಗೆ ನಡ್ಕೊಂಡು ಹೋಗ್ತಿರೋದೇ ಒಂಥರ ಮಜಾ. ಅವಾಗಿಂದ ಲೇಬರ್ಗಳು ಹುಡುಕಾಡ್ಕೊಂಡು ಓಡಾಡೋದೇ ಆಗ್ತೈತೆ. ಅದು ಯಾರೋ ಎಲ್ಲಪ್ಪ ಅನ್ನೋರು ಇದ್ದಾರೆ, ಅಲ್ಲಿ ಹೋಗಿ ಕೇಳ್ರಿ ಅಂದರು. ಅವಾಗ ನೋಡ್ರಿ ಏನೋ ಮೇಲ್ಗಡೆ ಫ್ಲೋರಲ್ಲಿದ್ದಾರೆ ಅಂತು. ಇದ್ರೊಳಗಡೆ ಓಡಾಡೋಕ್ಕೆ ಜಾಗನೇ ಇಲ್ಲ ಗುರು. ಇದು ಆಚೆ ಬರೋದಂಗೆ ಹೊರಗಡೆ ಹೋಗೋದಂಗೆ ಅಂತಲೇ ಗೊತ್ತಿಲ್ಲ, ಹಂಗಾಗೈತೆ. ಗಾಡಿ ನೋಡಿದ್ರೆ ಆ ಕಡೆ ಎಲ್ಲ ಲಾಸ್ಟಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಇವಾಗ ಮೇಲ್ಗಡೆ ಹೋಗ್ಬೇಕು. ಎಲ್ಲ ಮಳೆಗಳು ಸ್ಕ್ರೂಗಳು ಎಲ್ಲ ಬಿದ್ದಾವೆ ಮಾತ್ರ. ನೋಡೋಣ. ಮೆಟ್ಲೈತೆ ಇಲ್ಲಿ ಮೇಲ್ಗಡೆ ಹೋಗಿ ನೋಡೋಣ ಒಂದೊಂದು ಸಲ. ಅಲ್ಲೂ ಇಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಒಂದು ಸಲ ಹೋಗಿ ನೋಡ್ಕೊಂಬಂದ್ರಾಯ್ತು. ಇದೇ ಮೆಟ್ಲೈತೆ. ಎಲ್ಲ ಹೊಂಟೋಗ್ಬಿಟ್ರು ಡ್ಯೂಟಿ ಮುಗಿಸ್ಕೊಂಡು. ಯಾವ ಕಡೆ ಹುಡ್ಕೋದು ಇವಾಗ? ಇಲ್ಲಿ ಮುಂದೆ ಇರ್ಬೋದಾ? ಏನೋ ಮಿಲ್ಲರ್ ಮಿಷಿನ್ ಹತ್ರ ಇದ್ದಾರೆ ಅಂತಂದರು. ಮಿಲ್ಲರ್ ಮಿಷಿನಲ್ಲೈತು ಅಂತಲೇ ಗೊತ್ತಾಗ್ತಾಯಿಲ್ಲ. ಸಿಕ್ಕಿದ್ರು ಇವಾಗ. ಇವ್ರ ಹತ್ರ ಎಲ್ಲ ಅನ್ಲೋಡಿಂಗ್ ದುಡ್ಡು ಎಲ್ಲ ಮಾತಾಡ್ಬಿಟ್ಟಿದ್ದಾಯಿತು. ಗಾಡಿ ಹತ್ರಕ್ಕೆ ಹೋಗ್ತವ್ರೆ, ಗಾಡಿ ನೋಡ್ತಾರಂತೆ. ಎಂಥ ನನ್ನ ಮಕ್ಕಳಂದರೆ ಲೇಬರ್ಗಳಲ್ಲಿ ಬೆಳಗ್ಗಿಂದ ಪರದಾಡಿದ್ದೀನಿ. ಲೇಬರ್ಗಳು ರೆಡಿಯಾಗಿ ಬಂದರು ಅನ್ಲೋಡ್ ಮಾಡೋಕ್ಕೆ. ಆದರೆ ಈ ಟೈಮಿಗೆ ಕರೆಕ್ಟಾಗಿ
ನಾನು ಸೂಪ್ರೈಸರ್ ಇರೋಲ್ಲ, ನಾನಿದ್ದರೆ ಮಾತ್ರ ಅನ್ಲೋಡ್ ಮಾಡಬೇಕು, ನಾನು ಇಲ್ಲ ಅಂದರೆ ಅನ್ಲೋಡ್ ಮಾಡೋಂಗಿಲ್ಲ ಸ್ಟೋರಲ್ಲಿ, ಹಂಗೆ ಹಿಂಗೆ ಅಂದ್ಬಿಟ್ಟು ಇದು ಮಾಡ್ದೆ. ಈಗ ಮತ್ತೆ ಅವ್ನು ಬರ್ತಕ್ಕೇ ಕಾಯ್ಬೇಕು ಬೆಳಗ್ಗೆ. ಇವ್ರು ಹೋದ್ರು ವಾಪಸ್ಸು ಮತ್ತೆ ಲೇಬರು. ಮತ್ತೆ ಬೆಳಗ್ಗೆ ಅವ್ನು ಬಂದಾಗಲೇ ಅವ್ನು ಕಣ್ಮುಂದೆನೇ ಖಾಲಿ ಮಾಡಬೇಕಂತೆ. ಈಗ ಇಲ್ಲೇ ಸಾಯ್ಬೇಕು ಇವತ್ತು ರಾತ್ರಿ ಪೂರ್ತಿ ಸೊಳ್ಳೆಗಳ ಜೊತೆ. ಸೊಳ್ಳೆಗಳು ಸರಿಯಾಗಿ ಹಾಕೊಂಡು ಇಂಜೆಕ್ಷನ್ ಕೊಡ್ತವೆ. ಅಯ್ಯೋ ಕತೆ ಕಣಪ್ಪ ಅಂತ. ಇವತ್ತು ಆಲ್ಟ್ ಆಯಿತು ಗಾಡಿ, ಏನು ಮಾಡೋಂಗಿಲ್ಲ, ಹಣೆ ಬರ ಸರಿ ಇಲ್ಲ. ಸದ್ಯಕ್ಕೆ ಆಲ್ಟ್ ಆಗೋಣ. ಅಲ್ಲೊಂದು ಗಾಡಿ ಐತೆ, ಆ ಗಾಡಿ ಅವ್ರದ್ದೇನಪ್ಪ ಅವಯ್ಯ ಸಿಗ್ತಾನೂ ಇಲ್ಲ, ಮಾತಾಡಿಸ್ತಾಯಿಲ್ಲ ಸರಿಯಾಗಿ. ಅವನೇ ಒಂಥರ ಡಿಫ್ರೆಂಟಾಗಿ. ನಾನು 2-3 ಸಲ ಗಾಡಿ ತಗೊಬಂದಪ್ಪ. ಇದೇನು ಖಾಲಿ ಮಾಡ್ಸೋಕೆ ಲೇಬರ್ ಹುಡಿಕೊಂಡಿದ್ದೆ ಹೆಂಗಣ ಅಂದ್ರಿ. ಬೆಳಗ್ಗೆ ಕೇಳೋದಕ್ಕೆ ನೋಡಬೇಕು ಅಂದ, ಮಧ್ಯಾಹ್ನ ಕೇಳೋದಕ್ಕೆ ನಾಳೆಯಿಂದ, ಮತ್ತು ಸಂಜೆ ಒಂದು ಸಲ ಸಿಕ್ಕಿದ್ದ. ಆಮೇಲೆ ನೋಡ್ಬೇಕಣ್ಣ ನಾಳೆನೇ ಮಾಡ್ಸೋದು ಇವತ್ತಲ್ಲ ಅಂದ. ನೋಡಿದ್ರೆ ಮತ್ತೆ ಸಿಕ್ಕಿಲ್ಲ. 2-3 ಸಲ ಹೋಗಿ ಬಂದೆ ಗಾಡಿ ಹತ್ರಕ್ಕೆ. ನಾನು ಒಬ್ಬನೇ ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ. ಎಲ್ಲ ಡ್ರೈವರ್ಗಳು ಅಡ್ಜಸ್ಟ್ ಆಗೋಲ್ಲ ಅವರು. ಕೆಲವರು ಒಂಥರ ಮೆಂಟಾಲಿಟಿ ಇರ್ತದೆ. ನನಗೆ ಡ್ರೈವರ್ಗಳು ಅಡ್ಜಸ್ಟ್ ಆಗಬೇಕು, ಜೊತೇಲಿ ಮಾತಾಡ್ಕೊಂಡು ಆರಾಮಾಗಿ, ಅದೊಂಥರ ಚೆಂದ. ಅದು ಬಿಟ್ಬಿಟ್ಟು ಒಬ್ಬರೇ ಒಂಥರ ಅವ್ರ ಪಾಡಿಗೆ ಅವ್ರು ಇರ್ತಾರಲ್ಲ, ಅದೇನೋ ಒಂಥರ ಬೋರ್ ಅನ್ಸಲ್ಲ ಅವ್ರಿಗೆ. ನನಗೆ ಒಬ್ಬನೇ ಇದ್ದಿದ್ದು ಬೋರ್ ಆಗಿರುತ್ತೆ. ಯಾರು ಸಿಕ್ಕಿರ್ ಸಾಕ್ಸೋದಕ್ಕೆ ಮಾತಾಡೋಣ ಅಂತಿರುತ್ತೆ ಒಳಗಡೆ. ಇನ್ನೇನು ಮಾಡೋಕ್ಕಾಗುತ್ತೆ, ನೋಡೋಣ. ಸದ್ಯಕ್ಕೆ ಇವತ್ತಿಲ್ಲೇ ಆಲ್ಟು. ಮಳೆ ಬಂದಿರೋದ್ರಿಂದ ಗಾಡಿಗಳು ರಿವರ್ಸ್ ಹೊಡೆಯೋಕ್ಕೇ ಕಷ್ಟ. ಇಲ್ಲಿ ಖಾಲಿ ಮಾಡ್ಕೊಂಡು ಆಚೆ ತಗೊಂಡು ಹೋಗೋದು. ರಾತ್ರಿ ಏನಾದರೂ ಮಳೆ ಬರಲಿಲ್ಲ ಅಂದರೆ ಸ್ವಲ್ಪ ಡ್ರೈ ಆಗುತ್ತಲ್ಲ, ಆವಾಗ ಪರವಾಗಿಲ್ಲ ಅನಿಸುತ್ತೆ. ಅಲ್ಲೇನು ಗಾಡಿಗಳು ಓಡಾಡ್ತವೆ, ಅದೇನೇ ನೈಸ್ ರೋಡು. ಊಟ ತಿಂಡಿಗೆ ಇಲ್ಲಿ ಭಾಳ ದೂರ ಹೋಗ್ಬೇಕು ಗುರು. ಇಲ್ಲಿಂದ ಸುಮಾರು 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಅದೊಂದೇ ಬೇಜಾರು, ಇನ್ನೇನಿಲ್ಲ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. 2ನೇ ದಿನ ಇವತ್ತು. ಲೇಬರ್ನ ಕರೆಸಿದ್ದೀನಿ. ಲೇಬರ್ ಬಂದುಬಿಟ್ಟು ಇವರು ಬೆಳ್ಳಂದೂರಿಂದ ಬಂದಿರೋದು. ಲೇಬರ್ ಕರೆಸಿದ್ದು ನಾನೇ. ಅವರ ಮಕ್ಕಳು ತಲೆಗೆ ಹಾಕೊಳ್ಳಿಲ್ಲ ಈ ಟ್ರಾನ್ಸ್ಪೋರ್ಟ್ ಅವರು ಮತ್ತು ಇಲ್ಲಿ ಇನ್ಚಾರ್ಜ್ಗಳು ಎಲ್ಲ ಏನಿದ್ದಾರೆ ಖಾಲಿ ಮಾಡಿಸೋರು, ಯಾರು ಏನು ರೆಸ್ಪಾನ್ಸೇ ಮಾಡಿಲ್ಲ. ಲೇಬರ್ ಕರೆಸಿದ್ದೀನಿ. ಅಟ್ಲೀಸ್ಟ್ ಈಗ ಬಂದು ಖಾಲಿ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಫೋನ್ ಮಾಡಿದ್ರೆ, ನಾವು ಬರೋದಲ್ಲೇ ಖಾಲಿ ಮಾಡ್ಸೋಂಗಿಲ್ಲ, ನಾವು ಬರ್ತೀವಿ 8 ಗಂಟೆಗೆ ಬರ್ತೀವಿ, 9 ಗಂಟೆಗೆ ಎಷ್ಟೊತ್ತಾಗುತ್ತೋ ನಾವು ಬರೋದಕ್ಕೆ ಖಾಲಿ ಮಾಡ್ಸೋಂಗಿಲ್ಲ ಅಂತ. ನಾನು ನೆನ್ನೆಲ್ಲ ನಾನು ಖಾಲಿ ಮಾಡ್ದಲ್ಲೇ ಗಾಡಿ ನಿಂತಿದ್ದು. ನೆನ್ನೆನೂ ಆಲ್ಟ್ ಆಗೈತೆ ಗಾಡಿ. ಇವತ್ತು ಆಲ್ಟ್ ಆದರೆ ಹೆಂಗಣ್ಣ, ನಮಗೆ ಲೇಬರ್ಗಳು ಇರ್ತಾರೆ, ಹೋಯ್ತಾರೆ ಲೇಬರ್ಗಳು. ಇನ್ನು ಸ್ವಲ್ಪ ಹೊತ್ತು ಆಲ್ರೆಡಿ ಅರ್ಜೆಂಟ್ ಮಾಡ್ತಾಯಿದ್ದಾರೆ ಅಂತ ನಾನು ಹೇಳಿದ್ರೆ, ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಏನು ದೌಲತ್ತಲ್ಲಿ ಮಾತಾಡ್ತಾನೆ ಇವನು ಇಲ್ಲವನು ಇನ್ಚಾರ್ಜು. ಅಂದರೆ ನಮಗೇನು ಸುಮ್ಮನೆ ಬಂದ್ಬಿಟ್ಟು ನಿಂತ್ಕೊಂಡಿರ್ತೀವ. ಇವ್ರು ಮಾಲ್ ಹೊತ್ಕೊಂಬಿಟ್ಟು ನಾವು ತಗೊಂಬಂದು ಇಲ್ಲೇ ನಮಗೆ ಇವರು ಬಿಲ್ಡಿಂಗ್ಗಳು ಸೆಕ್ಯೂರಿಟಿ ಕೆಲಸ ಮಾಡೋದು. ನಮಗೆ ಅಂತದೇನು ಹಣೆ ಬರ ಕಚಡ. ನನ್ನ ಮಕ್ಕಳು ಬಂದ್ಬಿಟ್ಟು ಖಾಲಿ ಅಲ್ಲೇ 8 ಗಂಟೆ ಆಗೋಯ್ತು, ಇನ್ನೂ ಬಂದಿಲ್ಲ. ಲೋಫರ್ ನೋಡಿ, ಲೇಬರ್ಗಳು ಪಾಪ 6:15ಗೆ ಬಂದು ಕಾಯ್ತಾಯಿದ್ದಾರೆ ಅವಾಗಿಂದ. ಇನ್ನು ಸ್ವಲ್ಪ ಹೊತ್ತು ನೋಡಿ ಅವರು ಹೋಗ್ತೀವಣ್ಣ, ನಮ್ಮ ಟೈಮ್ ಆತ ಅಂತ ಹೇಳ್ತವ್ರೆ. ಬರ್ಬೇಕು ತಾನೇ, ಬಂದು ಬೇಕು ಅಂತಲೇ ಆಟ ಆಡ್ಸೋಕೆ ನೋಡ್ತವ್ರೆ. ಇವತ್ತೇನಾರು ಲೇಬರ್ ಖಾಲಿ ಆಗಿಲ್ಲ ಅಂದರೆ ಸುಮ್ಮನೆ ಗಾಡಿ ಎತ್ಕೊಂಡು ಹೋಗ್ತೀನಿ ಅಷ್ಟೇ ನಾನು. ಇದಕ್ಕೇ ಅರ್ಧ ನಮಗೆ ಸಿಮೆಂಟ್ ಲೋಡು ಇವೆಲ್ಲ ಮಾಡೋಕ್ಕೆ ಬೇಜಾರಾಗೋದು. ಈ ಥರ ಖಾಲಿ ಮಾಡಲ್ಲ ಬೇಗ. ಗಾಡಿ ಜಾಸ್ತಿ ರಿವರ್ಸ್ ಹೊಡೆಯೋಕ್ಕೂ ಆಗೋಲ್ಲ ನೋಡಿ. ಗಾಡಿ ಆಲ್ರೆಡಿ ಸ್ವಲ್ಪ ಹೊಡೆದಿರೋದಕ್ಕೆ ಕುಂತೈತೆ. ಇಷ್ಟರಲ್ಲಿ ಖಾಲಿ ಮಾಡ್ಕೊಂಡು ಗಾಡಿ ತಗೊಂಡ್ರೆ ಪರವಾಗಿಲ್ಲ. ಇಲ್ಲ ಹಿಂದೆ ಮುಂದೆ ಆಡಿಸ್ತೀವಿ ಅಂತಂದರೆ ಗಾಡಿ ಕುತ್ಕೊಂಡ್ಬಿಡುತ್ತೆ, ಭಾಳ ಕಷ್ಟ. ಮತ್ತು ಬಿಲ್ ತಗೊಂಬರೋಕ್ಕೆ ಕೇಳೋರೆ ಎಂಟ್ರಿ ಮಾಡಿಸ್ಕೊಳ್ಳೋಕ್ಕೆ. ನಿನ್ನೆ ಎಂಟ್ರಿ ಮಾಡಿಸಿದಾಗಿಲ್ವಂತೆ, ಮತ್ತೆ ಇವತ್ತಿನ ಡೇಟಿಗೆ ಮತ್ತೆ ಇನ್ನೊಂದ್ಸಲಿ ಎಂಟ್ರಿ ಮಾಡಿಸ್ಬೇಕಂತೆ. ಏನು ನನ್ನ ಮಕ್ಕಳಪ್ಪ, ಯಾಕೆ ಹಿಂಗೆ ಅನ್ನಿಸ್ತಾರೋ ಗೊತ್ತಿಲ್ಲ. ಬಂದು 3 ದಿನ 4 ದಿನ ಆಲ್ಟ್ ಆದರೆ ಏನು ಸಿಗುತ್ತೆ ಗುರು ನಮಗೆ ಅಲ್ವಾ. ಒಂದು 200 ಬ್ಯಾಗ್ ಇಳಿಸವ್ರೆ. ಹೋಗಿ ಅಷ್ಟೊಳಗೆ ತಿಂಡಿ ತಗೊಂಬಂದೆ. ಬರೀ 3 ಜನ ಲೇಬರು ತಿಂಡಿ ತಿಂದ್ಬಿಡ್ಲಿ, ಆಮೇಲೆ ಮಿಕ್ಕಿದ ಖಾಲಿ ಮಾಡ್ತಾರೆ. ಮತ್ತು ಮಳೆ ಗಿಳೆ ಬಂದರೆ ಮತ್ತೆ ಕಷ್ಟ ಆಗಿಬಿಡುತ್ತೆ. ಮಳೆ ಮೋಡ ಬೇರೆ ಇರಂಗೈತಿ. ಸ್ವಲ್ಪ ಎಲ್ಲ ನೀಟಾಗಿ ಲೆವೆಲ್ ಮಾಡ್ಕೊಂಡು ನೆಟ್ಟು ಹೊಡಿತಾ ಇದ್ದಾರೆ. ಇರಲಿ, ಬೇಗ ಹೊತ್ತು ಖಾಲಿ ಮಾಡಿಕೊಟ್ಬಿಟ್ರೆ ಸಾಕು ಸದ್ಯಕ್ಕೆ. ಈಗ 16 ಗಾಡಿ ಬಂತು. ಇವಾಗ ಬಂದ್ಬಿಟ್ಟು ಒಳ್ಳೆ 3 ತಿಂಗಳು ಬಿಡ್ತಾನಂಗೆ ಆಡ್ತಾವನೆ. ಗಾಡಿ ತೆಗಿ ಇಲ್ಲಿ ಪಕ್ಕಕ್ಕೆ ಹಾಕ್ತೀನಿ ಆ ಡೋರ್ ಹತ್ರ ಅಂತ. ಆ ಡೋರ್ ಹತ್ರಕ್ಕೇನೋ ಹಾಕಿದ್ದು ನಾನು ಮುಂದಕ್ಕೆ ತೆಗಿಬೇಕು. ಮುಂದೆ ತೆಗೆದ್ರೆ ಮತ್ತೆ ರಿವರ್ಸ್ ಹೊಡೆಯೋಕ್ಕಾಗುತ್ತೆ. ನಾನು ಟೈರ್ ರೋಲ್ ಹೊಡೆಯಲ್ವಾ, ಮೊದಲೇ ಮಳೆ ಬಂದೆಲ್ಲ ನೆಂದೈತೆ. ಮತ್ತು ಗಾಡಿ ಮುಂದಕ್ಕೂ ಹೋಗಲ್ಲ. ಮುಂದಕ್ಕೆ ಅಕಸ್ಮಾತ್ ಹೋದ್ರೂ ಕೂಡ ಹಿಂದಕ್ಕೆ ಬರೋ ಡೌಟ್ ಐತೆ. ಆಮೇಲೆ ಮತ್ತೆ ಖಾಲಿ ಆದರೂ ಕೂಡ ಮುಂದೆ ಯೂಟರ್ನ್ ಮಾಡ್ಕೊಳ್ಳೋ ಜಾಗ ಇಲ್ಲ. ಮತ್ತು ನಾನು ಹಿಂಗೆ ವಾಪಸ್ ರಿವರ್ಸ್ ಹೋಗಬೇಕು. ಅವ್ನು ಸ್ವಲ್ಪ ಸೈಡ್ಗೆ ಹಾಕ್ಕೊಂಡಿರಪ್ಪ, ನಂಗೆ ಖಾಲಿ ಇನ್ನೇನು ಆಗೋಯ್ತು ಒಂದು 10 ನಿಮಿಷ ಅಂತ ಹೇಳಿದ್ರೆ ತಲೆ ಮೇಲೆ ಕುತ್ಕೊಂತವನೆ. ಇಲ್ಲ ಅರ್ಜೆಂಟ್ ಅಂತ. ನಾವು ಕಾಯ್ದಿಲ್ವ 2-3 ದಿವಸದಿಂದ ವೇಟ್ ಮಾಡಬೇಕು. ತೀರಾ 3 ತಿಂಗಳು ಕೊಡ್ತಾರಂಗೆ ಆಡಬಾರ್ದು. ಯಾವುದು SVT ಗಾಡಿ ಇದು. ಅವನು ಅವಾಗಿಂದ ಮೇಲೆಲ್ಲ ಕಾಂಕ್ರೀಟ್ ಮಿಕ್ಸ್ ಆಗಿರುತ್ತಲ್ಲ, ಅದರದ್ದೆಲ್ಲ ನೀರನ್ನು ಕುಸ್ತಾವನು ತಲೆ ಮೇಲೆಲ್ಲ. ಮೇಲೆ ಹಿಂಗೆ ಹೋಗುತ್ತಲ್ಲ, ಹೋಗ್ತಾ ತಲೆ ಮೇಲೆ ಅನಿಸ್ತೈತೆ ಅದು. ಇದೇನೋ ಸ್ಟೇರಿಂಗ್ ಆಯಿಲೆಲ್ಲ ಲೀಕೇಜ್ ಆಗ್ತಾಯಿತ್ತಲ್ಲಪ್ಪ. ಇದೇನಪ್ಪ ಹೊಸ್ದಾಗಿ ಎಷ್ಟೊಂದು ಆಯಿಲ್ ಕಡಿಮೆ ಆಗ್ಬಿಟ್ಟೈತೆ ಸ್ಟೇರಿಂಗ್ ಆಯಿಲು. ಏನೇನೋ ಹೊಸ್ದಾಗಿ ಹುಡ್ಕೊತಾ ಇರುತ್ತಲ್ಲ ಗುರು. ಏನಪ್ಪ ಇದು ಕರ್ಮ ನಂದು. ಏನಪ್ಪ ಇತ್ತೀಚೆಗಂತೂ ಬರೀ ಪ್ರಾಬ್ಲಮ್ಗಳೇ ಗುರು.
ಗಾಡಿ ಖಾಲಿ ಮಾಡ್ಕೊಂಡವನು ರಿಸೀವರ್ಡಲ್ಲಿ ಹಾಕ್ಸ್ಕೊಂಬಿಟ್ಟು ಲೇಬರ್ನ ಕರ್ಕೊಂಬಂದು ಇಲ್ಲೇ ಮೇನ್ ರೋಡ್ ಹತ್ರ ಬಿಟ್ಟೆ. ಲೇಬರ್ ಹೊಂಟೋದ್ರು. ನಾನಿವಾಗ ಬನ್ನೇರುಘಟ್ಟ ರೋಡಲ್ಲೇ ಮುಂದೆ ಹೋಗ್ತಾಯಿದ್ದೀನಿ. ಮುಂದೆ ಹೋದರೆ ನೈಸ್ ರೋಡ್ ಹತ್ತವನು ಎತ್ಬಿಟ್ರೆ ಸೀದಾ ಮತ್ತೆ ಇನ್ನೇನು ನಾಯಂಡಹಳ್ಳಿ ಇಳ್ಕೊಂಡ್ರೆ ನಾಯಂಡಹಳ್ಳಿಯಿಂದ ಗೊರಗುಂಟೆಪಾಳ್ಯ, ಅಲ್ಲಿಂದ ಹೆಬ್ಬಾಳ ಮುಖಾಂತರ ನನಗೆ ಹೋಗ್ತೀನಿ. ಏನೇ ಆದರೂ ಕೂಡ ನೈಸ್ ರೋಡಲ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ. ಕನಕಪುರ ರೋಡು ಬಿಟ್ಟಾಯಿತು, ಎಕ್ಸ್ಪ್ರೆಸ್ ವೇ ಸಿಗುತ್ತಲ್ಲ, ಅಲ್ಲಿ ರೈಡ್ ತಗೊಂಡು ಸೀದಾ ನಾಯಂಡಹಳ್ಳಿ ಹೊಂಟೋಗ್ಬಿಡೋಣ. ಲೆಫ್ಟ್ ಇವನು ಯಾವ ನಿಂಬಲ್ಲೇ ಇಂಡಿಕೇಟರ್ ಹಾಕಿರೋದು ಕಣ್ಕಾಣಲ್ವೇನಲ್ಲ, ಲೆಫ್ಟಿಂದ ಹಂಗೆ ಬತ್ತೀಯಲ್ಲೋ, ಅಲ್ಲಿಂದ ಒಂದು ಸುಮಾರು ಅರ್ಧ ಕಿಲೋಮೀಟ್ರಿಂದ ಇಂಡಿಕೇಟರ್ ಹಾಕೊಂಬತ್ತಾ ಇದ್ದೀನಿ. ಹಂಗೂ ನುಗ್ಕೊಂಬತ್ತವನೆ. ಏನು ಜನಗಳಪ್ಪ, ಜಾಗ ಸಿಕ್ಕಿರು ತೋರಿಸ್ಬಿಡೋದಷ್ಟೇ. ಅಕಸ್ಮಾತ್ ನಮ್ಮ ಮುಂದೆ ಸ್ವಲ್ಪ ಲೆಫ್ಟಿಗೆ ಎಳೆದ್ಬಿಟ್ಟಿದ್ರೆ ಅವಾಗ ಎಲ್ಲೋಗೋಣ ಅವನು, ಆ ಥರ ಜಾಸ್ತಿ. ಇದು ಡೆಡ್ ಎಂಡ್ ಇದು ರೋಡು, ರೈಟ್ಗೆ ಹೋದ್ರೆ ರೋಡೇ ಇಲ್ಲ, ಸೀದಾ ಹೋಗೋದೇ ಈಗ ನಾಯಂಡಹಳ್ಳಿ ಕಡೆಗೆ. ನಾಯಂಡಹಳ್ಳಿ ತಕ್ಕ ಏನು ರೋಡ್ ಗೊತ್ತಾಗಲ್ಲ, ಹೋಗ್ಬಿಡ್ಬೋದು ಕೆಲವೇ ನಿಮಿಷಗಳಲ್ಲಿ, ಆದರೆ ಅಲ್ಲಿಂದ ಮುಂದೆ ಹೋಗೋದೇ ಇರೋದು. ಅದ್ರ ಮಧ್ಯಾಹ್ನ ಆಗಿದೆಯಲ್ಲ, ಏನು ನೋ ಎಂಟ್ರಿ ಏನಿಲ್ಲ, ಈಗ ಆರಾಮಾಗಿ ಹೊಂಟೋಗ್ಬೋದು. ಹಬ್ಬ ಹಂಗೆ ಹೆಬ್ಬಾಳ ಬಂದ್ಬಿಟ್ಟೆ. ಹೆಬ್ಬಾಳ ಬಂದಿದ್ದೆ ಗೊತ್ತಾಗಿಲ್ಲ ಹೇಳ್ಬೇಕಂದ್ರೆ, ಯಾಕಂದರೆ ಟ್ರಾಫಿಕ್ ಇಲ್ಲಲ್ಲ ಮಧ್ಯಾಹ್ನ ಟೈಮು. ಸಿಗ್ನಲ್ಗಳ ಹತ್ರ ಮಾತ್ರ ಮೇನ್ ಟ್ರಾಫಿಕ್ ಸಿಕ್ಕಿದ್ದು. ಟ್ರಾಫಿಕ್ಕು ಗೊರಗುಂಟೆಪಾಳ್ಯ ಒಂದು, ಅದು ಬಿಟ್ಟರೆ ಹೆಬ್ಬಾಳ ಹತ್ರ ಸಿಗ್ತಾ ಇರೋದು. ಇವಾಗಲೂ ಅಷ್ಟೇ ಮೇನ್ ರೋಡ್ ಹತ್ರ ಹೋಗಲಿಲ್ಲ, ಮೇನ್ ರೋಡ್ ಸರ್ವಿಸ್ ರೋಡ್ಗೆ ಎತ್ಕೊಂಡು ಬಂದಿದ್ದೀನಿ. ಇಲ್ಲಿಂದ ಲೆಫ್ಟ್ ತಗೊಂಬಿಟ್ರೆ ಸೀದಾ ಇನ್ನೇನು ಏರ್ಪೋರ್ಟ್ ರೋಡು, ಒಂದೇ ರೋಡು, ಹೈವೇ ಹತ್ಬಿಟ್ರೆ ಮುಗೀತು. ಇನ್ನು ಸಾದಹಳ್ಳಿ ಗೇಟ್ ಹತ್ರನೇ ಲೆಫ್ಟ್ ತಗೊಂಬಿಡೋದು. ಏರ್ಪೋರ್ಟ್ ರೋಡ್ ಹತ್ತಿದ್ದೀನಿ. ಡೇ ಟೈಮಲ್ಲಿ ನೋಡಿ ಹೆಂಗೆ ಕಾಣ್ತಾ ಇದೆ ಸಿಟಿ. ನೈಟ್ ಟೈಮಲ್ಲಂತೂ ಬರೀ ಲೈಟಿಂಗ್ಸ್ ಕಾಣುತ್ತೆ, ಡೇ ಟೈಮಲ್ಲೇ ನೋಡಿ ಬರ್ರಿ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಸು, ಎಲ್ಲಿ ನೋಡಿದ್ರು ಕಾಂಕ್ರೀಟ್. ದೇವನಹಳ್ಳಿಗೆ ಬಂದು ಒಂದು ಗ್ಯಾರೇಜ್ ಹತ್ರ ಬಂದುಬಿಟ್ಟು ಇದು ಫಿಲ್ಟ್ರ್ ಆಗಿತ್ತು, ಪವರ್ ಸ್ಟೇರಿಂಗ್ ಆಯಿಲ್ ಫಿಲ್ಟ್ರ್ ತಗೊಂಬಂದಿದ್ದೀನಿ. ಈಗ ಫಿಲ್ಟ್ರ್ ಒಂದು ಹಾಕಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಂತೆ. ಅಲ್ಲಿ ನಾಯಂಡಹಳ್ಳಿ ಹತ್ರ ಒಬ್ಬರ ಹತ್ರ ಕೇಳಿದೆ, ಸ್ಟೇರಿಂಗ್ ಬಾಕ್ಸೇ ಹೋಗ್ಬಿಟ್ಟೈತಿ ಅಂದ್ಬಿಡೋದ. ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ. ಹಂಗೆ ಆಯಿಲು ತಗೊಂಬಂದಿದ್ದೀನಿ 1 ಲೀಟ್ರು. ಇದು ಹಾಕ್ತಾಯಿದ್ದಾರೆ, ಹಾಕಿದ್ಮೇಲೆ ಆಲ್ಮೋಸ್ಟು ಸರಿ ಆಗುತ್ತೆ ಅಂತ ಹೇಳೋರೆ. ಸರಿ ಆಗ್ಬೋದು ನನ್ನ ಪ್ರಕಾರನು. ಇವನು ಅಸ್ಸಾಮಿಂದ ಇಲ್ಲಿ ಬಂದು ಗ್ಯಾರೇಜಿಗೆ ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ದೇನೆ. ಸುಮಾರು ದಿವಸದಿಂದ ನೋಡ್ತಾಯಿದ್ದೀನಿ, ಅದೇ ಕನ್ನಡ ಇನ್ನೂ ಕಲಿತಾ ಇದ್ದೇನೆ ಒಟ್ಟಿನಲ್ಲಿ. ಸದ್ಯಕ್ಕೆ ಗಾಡಿ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಈಗ ಫ್ಯಾಕ್ಟ್ರಿ ಕಡೆಗೆ ಹೋಗ್ತಾಯಿದ್ದೀನಿ. ಸ್ಟೇರಿಂಗ್ದೆಲ್ಲ ಪ್ರಾಬ್ಲಮ್ ಸರಿಯಾಯಿತು. ಅವ್ರು ಒಂದೇ ಸಲ ಎದುರಿಸ್ಬಿಟ್ಟಿದ್ದ ನಾಯಂಡಹಳ್ಳಿ ಮೆಕ್ಯಾನಿಕ್ಕು. ಈಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ತಾಯಿದ್ದೀನಿ ಫ್ಯಾಕ್ಟ್ರಿ ತಕ್ಕ. ಈ ಸ್ಟೇರಿಂಗು ಕೂಡ ಮೊದಲಿಗಿಂತ ಫ್ರೀಯಾಗಿಯೇ ಐತೆ, ಆರಾಮಾಗೈತೆ. ನೋಡೋಣ ಲೋಡ್ ಎಲ್ಲಾಗುತ್ತೆ ಏನು ನೋಡೋಣ, ನಾಳೆ ಲೋಡಿಂಗ್ ಗೊತ್ತಾಗುತ್ತೆ ಎಲ್ಲಿಗೆ ಏನು ಅಂತ. ಏನೋ ಆಗಿರಂಗದೆ ಗಾಡಿಯಲ್ಲಿ, ಏನಾಗೈತಪ್ಪ ಇಲ್ಲಿ, ಏನಾರ ಪ್ರಾಬ್ಲಮ್ ಆಗಿದೆಯಾ ಗಾಡಿ? ಪಾಪ ಡೀಸೆಲ್ ಕಲ್ಲಿ ಹಾಕ್ಬಿಟ್ಟು ನಿಂತ್ಕೊಂಡೈತೆ ಗಾಡಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬೆಳಗ್ಗೆ ಎದ್ಬಿಟ್ಟು ಬಂದು ವಾಟರ್ ಸರ್ವಿಸ್ ಸ್ಟೇಷನ್ ಹತ್ರ ಬಂದೆ. ಲಾಸ್ಟ್ ಲೋಡು ಸಿಮೆಂಟ್ ಎಲ್ಲ ಅನ್ಲೋಡ್ ಮಾಡಿದ್ದು, ಹಂಗಾಗ್ಬಿಟ್ಟು ಎಲ್ಲ ಫುಲ್ ಬಾಡಿ ಎಲ್ಲ ಫುಲ್ ಮೆತ್ಕೊಂಡಿತ್ತು. ಅದು ಸೋನೆ ಬಂದಿರೋದಕ್ಕೂ ಜಾಸ್ತಿನೇ ಮೆತ್ಕೊಂಡಿತ್ತು. ಸಕ್ಕರೆ ಲೋಡ್ಗಳಿಗೆ ಹೋದರೆ ನಮಗೆ ಸ್ವಲ್ಪ ಬಾಡಿ ಎಲ್ಲ ನೋಡ್ತಾರೆ, ಕ್ಲೀನಾಗಿರಬೇಕು, ಇಲ್ಲಾಂದರೆ ಲೋಡ್ ಕೊಡೋಲ್ಲ. ಹಂಗಾಗ್ಬಿಟ್ಟು ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಎಲ್ಲ ನೀಟಾಗಿ ವಾಟರ್ ಸರ್ವಿಸ್ ಎಲ್ಲ ಮಾಡ್ತಾಯಿದ್ದಾರೆ, ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾಯಿದ್ದಾರೆ, ಇಷ್ಟ ಆಯಿತು. ಸರ್ವಿಸ್ ಮಾಡಿಸ್ಕೊಂಡು ಬಂದು ಫ್ಯಾಕ್ಟ್ರಿ ಹತ್ರ ಬಂದು ಲೋಡಿಂಗ್ ಮಾಡಿಸ್ತಾಯಿದ್ದೀನಿ. ಶಿವಮೊಗ್ಗಕ್ಕೆ ಲೋಡ್ ಆಗ್ತೈತೆ ಗಾಡಿ ನೋಡಿ ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಲುಕ್ಕು ಕಾಣ್ತಾ ಇದೆ. ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು.